ಜನರ ಸಮಸ್ಯೆ ಬಗೆಹರಿಸುವಂತ ಪೊಲೀಸರ ಕುಟುಂಬಗಳೇ ಸಮಸ್ಯೆಗಳ ಸುಳಿಯಲ್ಲಿ ಸಿಲ್ಕೊಂಡು ಒದ್ದಾಡ್ತಿವೆ. ಕಳೆದ 4 ವರ್ಷಗಳಿಂದ ಗೃಹ ಸಚಿವರ ನಿವಾಸಕ್ಕೆ ಅಲೆದು ಸುಸ್ತಾಗಿದ್ದಾರೆ. ಸಾಮಾನ್ಯ ವರ್ಗಾವಣೆ ಮಾಡಿ ಅಂತ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುಮಾರು 300ಕ್ಕೂ ಅಧಿಕ ಕಾನ್ಸ್ಟೇಬಲ್ ಹಾಗೆ ಹೆಡ್ ಕಾನ್ಸ್ಟೇಬಲ್ಗಳು ವರ್ಗಾವಣೆಗಾಗಿ ಕಾಯ್ತಾ ಇದ್ದಾರೆ. ವೃದ್ಧ ಪೋಷಕರು ಹಾಗೆ ಡ್ಯೂಟಿ ನಡೆಯುವ ಪೊಲೀಸ್ ಸಿಬ್ಬಂದಿ ಅಲೆಬೇಕಾದಂತ ಪರಿಸ್ಥಿತಿ ಬಂದಿದೆ. ನನ್ನ ಮಗನಿಗೆ 11 ವರ್ಷ ಮ್ಯಾಲ ಐತ್ರಿ. ಏಸನ ಇರ್ಬೇಕ್ರಿ. ಹಳ್ಳಿ ಜನ ಎಲ್ಲ ದೊಡ್ಡ ಬಂದ್ರು ಬಿಟ್ಟು ಇಲ್ಲೇ ಕೂತಾನ್ರಿ. ಮಗ 7 ವರ್ಷ ಮಾಡ್ತೀನಿ ಅಂದದ್ದು ಕೈ ಜೋಡಿಸ್ತೀನ್ರಿ. ಇದ್ರ ಮ್ಯಾಲ ನಮ್ಮ ಮಗನಿಗೆ ಮಾಡ್ಬೇಕ್ರಿ. ಸರ್, ನಾವ್ ಇವತ್ತು ಬಂದಿರೋದು ಜನರಲ್ ಟ್ರಾನ್ಸ್ಫರ್ಗೋಸ್ಕರ. ಫಸ್ಟ್ ಏನಿತ್ತು 2.5 ವರ್ಷ ಅಂತರ್ ಜಿಲ್ಲಾ ವರ್ಗಾವಣೆ ಅಂತ ಇತ್ತು. ಆಮೇಲೆ 5 ವರ್ಷ ಆಯ್ತು. ಆಮೇಲೆ 7 ವರ್ಷ. ಕಾನೂನಲ್ಲಿ ಇರೋದೇನು 7 ವರ್ಷ ಆದ್ಮೇಲೆ ಯಾವುದೇ ಕಾರಣಕ್ಕೂ ಇವ್ರನ್ನ ಇಲ್ಲಿ ಇಟ್ಕೊಳ್ಳೋಂಗಿಲ್ಲ, ಜನರಲ್ ಟ್ರಾನ್ಸ್ಫರ್ ಕಳಿಸ್ಬೇಕು ಅಂತ ಇತ್ತು. ಇವಾಗ ನಮ್ಮನೆಯವ್ರದ್ದು 10 ವರ್ಷ ಮುಗಿದು 11 ವರ್ಷ ಮುಗಿಲಿಕ್ ಬಂತು. ಇನ್ನೂವರೆಗೂ ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ. ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ಅವ್ರದ್ದು ಮತ್ತೆ ಕಪಲ್ ಅಲ್ದವ್ರದ್ದು 7 ವರ್ಷ ಆದ ತಕ್ಷಣನೇ ತುಂಬಾ ಜನ ಕಳಿಸ್ಬಿಟ್ಟವ್ರೆ. ಆದ್ರೆ ಇವ್ರದ್ ಮಾತ್ರ 11 ವರ್ಷ ಆದ್ರೂ ಮಾಡ್ತಾ ಇಲ್ಲ. ಅವ್ರಿಗೂ ಕಾನೂನಲ್ಲಿ ಒಂದೇ ಇದೆ, 7 ವರ್ಷ ಆದ್ಮೇಲೆ ಕಳಿಸ್ಬೇಕಂತ.